ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ನಮ್ಮ ಮನೇಲಿ ಇವತ್ತು ಸೆಲೆಬ್ರೇಷನ್ ಅಂದರೆ ನನ್ನ ಹಸ್ಬೆಂಡ್ ಬರ್ತಡೇ, ಜನವರಿ 6th ಲಕ್ಕಿ ಡೇಟು. ಎಲ್ಲ ಲಕ್ಕಿನೇ ಆಗಿದೆ ಅಂದ್ಕೊತೀನಿ. ಇವತ್ತು ಬರ್ತಡೇ ಸೆಲೆಬ್ರೇಷನ್ ಬಿಂಗೆ ಟೌನ್ ಅಂತ ಇಲ್ಲಿ ಕತ್ತರಿಗುಪ್ಪೆ ಮೇನ್ ರೋಡಲ್ಲಿ ಇದೆ. ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ, ಸರ್ಪ್ರೈಸ್ ಆಗಿ ಮಾಡಿದ್ವಿ. ಬಟ್ ಸರ್ಪ್ರೈಸ್ ವೀಡಿಯೋ ಎಲ್ಲ ಮಾಡಿದ್ದೀನಿ, ಅದು ಸರಿಯಾಗಿ ಬಂದಿಲ್ಲ, ಅದಕ್ಕೆ ಹಾಕಲಿಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ಅದು ಮಾಡೋದು ಏನು ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ನಾನು ನನ್ನ ಮಕ್ಕಳು ಇಬ್ಬರು ಸೇರಿ ಸರ್ಪ್ರೈಸ್ ಕೊಟ್ವಿ. ನನ್ನ ಮಕ್ಕಳಂತೂ ಅವ್ರ ಅಪ್ಪಂಗೆ ಕಣ್ಣು ಕಟ್ಬಿಟ್ಟು ಮೇಲೆ ಸ್ಟೆಪ್ವರೆಗೆ ಹಾಗೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿಲ್ಲ, ಒಳ್ಳೆ ಕಾಮಿಡಿ ಮಾಡಿಬಿಟ್ಟು ಬೇಜಾರಾಗೋಯ್ತು ನನಗಂತೂ. ಏನು ಮಾಡಿದ್ರಂದರೆ, ನಾನಲ್ಲಿ ಒಳಗಡೆ ಮಾತಾಡ್ತಾಯಿದ್ದೆ, ಅಪ್ಪಂಗೆ ಗೊತ್ತಾಗಬಾರ್ದು ಅಂತ ಇಬ್ಬರು ಸೇರಿ ಬ್ಲ್ಯಾಕ್ ಕ್ಲಾತ್ನ ಕಟ್ಬಿಟ್ಟು, ಬ್ಲೈಂಡ್ ಫೋಲ್ಡರನ್ನು ಕಟ್ಬಿಟ್ಟು ಕೆಳಗಡೆಯಿಂದ ಫಸ್ಟ್ ಫ್ಲೋರ್ವರೆಗೂ ಹಾಗೆ ಇಬ್ಬರು ಕೈ ಹಿಡ್ಕೊಂಡು ಕರ್ಕೊಂಬಂದುಬಿಟ್ಟಿದ್ದಾರೆ. ಅವ್ರ ಅಪ್ಪಂಗೆ ಗೊತ್ತಾಗಿಲ್ಲ ಎಲ್ಲಿ ಹೋಗಿದ್ದೀವಿ, ಏನು ಕತೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಅನ್ನೋದು ಗೊತ್ತಿಲ್ಲ ಪಾಪ ಅವ್ರಿಗೆ. ಇಬ್ಬರು ಮೇಲೆ ಒಂದು ಬ್ಲೈಂಡ್ ಫೋಲ್ಡ್ ಕಟ್ಟಿ ಅಂದರೆ ಅಲ್ಲಿ ಕೆಳಗಡೆ ರೋಡಲ್ಲಿಂದಲೇ ಕರ್ಕೊಂಬಂದುಬಿಟ್ಟಿದ್ರು. ಅದಕ್ಕೆ ನಗು ಬಂದೋಯ್ತು. ವೀಡಿಯೋ ಮಾಡಿದೆ, ಅರ್ಧಂಬರ್ಧ ಮಾಡಿದೆ. ನಾನು ಎಲ್ಲೋದ್ರೂ ಮಕ್ಕಳು ಕಾಣ್ತಾ ಇಲ್ವಲ್ಲ ಅಂತ ನೋಡಿದ್ರೆ ಅವ್ರ ಅಪ್ಪನ ರೋಡಿಂದ ಬ್ಲೈಂಡ್ ಫೋಲ್ಡ್ಗೆ ಹಾಕ್ಕೊಂಡು ಕರ್ಕೊಬಂದುಬಿಟ್ಟಿದ್ದಾರೆ. ಸ್ಟೆಪ್ಪನ್ನು ಇಬ್ಬರು ಮಕ್ಕಳು ಕೈ ಹಿಡಿಸ್ಕೊಂಡು ಒಂದು 20-30 ಸ್ಟೆಪ್ಪನ್ನು ಹತ್ತಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ಆಮೇಲೆ ಬೈದ್ಬಿಟ್ಟೆ ನಾನು, ಎಲ್ಲರೂ ಬಿದ್ದಿದ್ರೆ ಏನಾಗೋದು, ನಿಮ್ಮಿಬ್ಬರಿಗೆ ಅವ್ರನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಅಂತ. ಬಟ್ ಇಬ್ಬರು ಕೈ ಇಟ್ಕೊಂಡು ಕರ್ಕೊಂಬಂದು ಸರ್ಪ್ರೈಸ್ ಕೊಟ್ಟರು. ತುಂಬ ಚೆನ್ನಾಗಿತ್ತು ಬಿಂಗೆ ಟೌನಲ್ಲಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರು. ನಮಗೆ ಯಾವ ಥರ ಬೇಕೋ ಹೇಳಿದ್ದ ನಾನೆಲ್ಲ ಫೋನ್ ಮಾಡಿ ಫಸ್ಟೇ ಹೇಳಿದ್ದೆ ಏನೇನು ಬೇಕಂತೇಳ್ಬಿಟ್ಟು. ಎಂಟ್ರಿ ಆದ ಕೂಡಲೇ ಫಾಗ್ ಬೇಕು, ಮತ್ತು ಸೌಂಡ್ಸ್ ಬೇಕು, ಪಿಕ್ಚರ್ಸ್ ಬೇಕು. ಆ್ಯಕ್ಚುಲಿ LED ಅವ್ರ ಮದರ್ ಫಾದರ್ದು ಪಿಕ್ಚರ್ಸ್ ಬೇಕು ಅಂತೆಲ್ಲ ಹೇಳಿದ್ದೆ. ಆ್ಯಕ್ಚುಲಿ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಮ್ಮ ಮನೆಯವ್ರಿಗಂತೂ ಅಳುನೇ ಬಂದೋಯ್ತು. ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮನ ಫೋಟೋ, ಅವ್ರ ಬ್ರದರ್ ಸಿಸ್ಟರ್ದು, ಆಮೇಲೆ ನಮ್ಮದು ಫ್ಯಾಮಿಲಿ ಅವ್ರದ್ದೆಲ್ಲ ಎಂಟ್ರಿ ಆದ ಕೂಡಲೇ ವಿತ್ ಮ್ಯೂಸಿಕ್ ಅರೇಂಜ್ ಮಾಡಿಸಿದ್ವಿ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ಬಂತು. ಆಮೇಲೆ ನಾವು ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡು ಮೂವಿ ಎಲ್ಲ ನೋಡ್ತಿದ್ವಿ. ಮೂವಿದು ಆ್ಯಕ್ಚುಲಿ ಹ್ಯಾರಿ ಪಾಟರ್ ಅದು ಮೂವಿ ಹಾಕ್ಕೊಂಡು ನೋಡ್ತಾಯಿದ್ವಿ. ಕೇಕೆಲ್ಲ ಕಟ್ ಆದಮೇಲೆ ಕೇಕ್ ಕೂಡ ಅಲ್ಲೇ ಆರ್ಡ್ರ್ ಮಾಡಿಸಿದ್ದೆ ನಾನು. ಕೇಕೆಲ್ಲ ಕಟ್ ಮಾಡಿದ್ಮೇಲೆ ನಾನು ಪೂರ್ಣ ಪ್ರಮಾಣದಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು, ಸ್ನ್ಯಾಕ್ಸ್ ಎಲ್ಲ ಇತ್ತು. ಆ್ಯಕ್ಚುಲಿ ಏನು ಬೇಕೋ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ನಾವೇನು ಆರ್ಡ್ರ್ ಮಾಡ್ತೀವಿ ಅದನ್ನು ಕೊಡ್ತಾಯಿದ್ರು ಅವರು. ಆ್ಯಕ್ಚುಲಿ ಕ್ಲಾರಿಟಿ ಬರಲಿಲ್ಲ ಯಾಕೋ ವೀಡಿಯೋ. ಇನ್ನೊಂದು ಮೊಬೈಲ್ ಪ್ರಾಬ್ಲಮ್ ಆಗಿತ್ತಂತ ಇದೆ, ಇನ್ನೊಂದು ಮೊಬೈಲ್ನಲ್ಲಿ ಮಾಡಿದ್ವಿ ವೀಡಿಯೋ. ಆ್ಯಕ್ಚುಲಿ ಖುಷಿನಲ್ಲಿ ವೀಡಿಯೋಗಳೆಲ್ಲ ರೆಕ್ಟ್ಯಾಂಗಲ್ ಶೇವರ್ ಇಟ್ಕೊಳ್ಳೋದೆ ಮರ್ತೋಗ್ಬಿಟ್ವಿ. ಬಟ್ ಅದು ಎಂಜಾಯ್ ಮಾಡೋದೇ ಒಂಥರ ಖುಷಿ ಅನಿಸ್ಬಿಡ್ತು. ಸರಿಯಾಗಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಆದರೆ ಬಟ್ ಫೋಟೋಸ್ ಎಲ್ಲ ತುಂಬ ಫೋಟೋಸ್ ಬಂತು. ಅವರು ಒಂದು 30 ಫೋಟೋಸ್ ಎಲ್ಲ ನಮಗೆ ತೆಗೆದುಕೊಟ್ರು. ಆ್ಯಕ್ಚುಲಿ ಕಾಪಿನೆಲ್ಲ ಮಾಡಿಸ್ಕೊಟ್ರು. ಅಂದರೆ ಪ್ರಿಂಟ್ ನಾವು ಬೇಕಂದರೆ ತೊಗೊಬೋದು ಅನ್ನೋಕ್ಕೋಸ್ಕರ ಫೋಟೋ ಫುಲ್ಲು ಅವ್ರ ಕಡೆಯಿಂದನೇ ಕ್ಯಾಮ್ರಾ ಎಲ್ಲ ಫೋಟೋಸ್ ಎಲ್ಲ ತೆಗೆಸಿದ್ವಿ. ಒಳ್ಳೆ ರೀತಿಲಿ ಕೇಕ್ ಕಟಿಂಗ್ ಆಯಿತು. ಆ್ಯಕ್ಚುಲಿ ಫುಲ್ಲು ವೀಡಿಯೋ ಕ್ಲಾರಿಟಿ ಅದು ಬರ್ತಾ ಇಲ್ಲ ಇದೆ. ಆ್ಯಕ್ಚುಲಿ ಹಾಫ್ ವೀಡಿಯೋ ಬರ್ತಾಯಿದೆ. ಎಲ್ಲ ಶಾರ್ಟ್ಸ್ ವೀಡಿಯೋ ಮಾಡೋ ಥರ ಮಾಡಿಬಿಟ್ಟಿದ್ದೀವಿ. ಖುಷಿನಲ್ಲಿ ಎಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ, ಯಾವ ಥರ ವೀಡಿಯೋ ಇಟ್ಕೊಳ್ಳೋದಂತಲೇ ಕೂತ್ಕೊಂಡ್ಬಿಟ್ಟಿದ್ದೀವಿ. ನನ್ನ ಮಕ್ಕಳಂತೂ ಒಬ್ಬರು ನಿಂತಲ್ಲಿ ನಿಲ್ತಾನೆ ಇರಲಿಲ್ಲ. ಫುಲ್ಲು ಎಂಜಾಯ್ ಮಾಡಿದ್ದು. ಬಲೂನ್ಸು, ಚೇರ್ಸು ಎಲ್ಲ ಇತ್ತು, ಆರಾಮಾಗಿತ್ತು, ಸೂಪರಾಗಿತ್ತು. ಬಟ್ ಚಾರ್ಜಸ್ ಎಲ್ಲ ಹೆವಿ ಆಯಿತು ಅನ್ನೋಕ್ಕಿಂತ ಹೆಚ್ಚಾಗಿ ಕಡಿಮೆ ತೋರಿಸ್ತಾರೆ. ಬಟ್ ಅಲ್ಲಿ ಹೋದಾಗ ನಾವು ಏನೇನು ಬೇಕಂತ ಅರೇಂಜ್ ಮಾಡಿದರೆ ಮಾತ್ರ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಒಳ್ಳೆ ರೀತಿ ಸರ್ವಿಸಿಂಗ್ ಕೊಟ್ಟರು ಅಂದ್ಕೋಬೋದು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. 3 hours 9 to 12 ತುಂಬ ಎಂಜಾಯ್ ಮಾಡಿದ್ವಿ. ಫುಲ್ ನಮ್ಮ ಮಕ್ಕಳಂತೂ ಒಂದು ನಿಮಿಷ ಕೂತಿಲ್ಲ. ಆ ಮೂವಿ ನೋಡೋಕ್ಕೊಂದು ಹ್ಯಾರಿ ಪಾಟರ್ ಮೂವಿ ಹಾಕ್ಕೊಂಡು ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫಾಗೆಲ್ಲ ಹಿಡಿತಾ ಎಲ್ಲ ಕೂತ್ಕೊಂಡಿದ್ದು. ಕೇಕೆಲ್ಲ ತಿಂದು ಫುಲ್ ಕೇಕ್ ತಿಂದು ಬಟ್ಟೆ ಸಾರಿ
ಸ್ನ್ಯಾಕ್ಸ್ ಸ್ಯಾಂಡ್ವಿಚ್ಚು ಪಿಜ್ಜಾ ಜ್ಯೂಸು ಎಲ್ಲ ತಗೊಂಡು ತಿಂದು 3 ಅವರ್ಸ್ ಒಳ್ಳೆ ಎಂಜಾಯ್ ಆಯಿತು. ತುಂಬ ಚೆನ್ನಾಗಿ ಅನಿಸ್ತು ಬಿಂಗಿ ಟೌನಲ್ಲಿ. ಅದು ಬೇರೆ ಕಡೆನೂ ಇದೆ ಆ್ಯಕ್ಚುಲಿ, ರಾಜಾಜಿನಗರ ಆ ಕಡೆ ಎಲ್ಲ ಇದೆ. ಬಟ್ ಇಲ್ಲೇ ಕತ್ರಗುಪ್ಪೆ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಕೊತೀನಿ. ತುಂಬ ಚೆನ್ನಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ, ನಾವು ಹೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ವರ್ಷಿಗೆ ಇಷ್ಟು ಅಂತ ಇರುತ್ತೆ, ಬಟ್ ಎಲ್ಲರೂ ಹೋಗ್ಬೋದು. ಒಂದು ಸೆಲೆಬ್ರೇಷನ್ ಅಂತ ಇರುತ್ತೆ, ಬಟ್ ಎಕ್ಸ್ಟ್ರಾ ಎಲ್ಲ ಹೋದರೆ ಎಕ್ಸ್ಟ್ರಾ ಪೇ ಮಾಡೋದಿರುತ್ತೆ. ಈಗ 4 ಮೆಂಬರ್ಸ್ ಅಂದರೆ 4 ಮೆಂಬರ್ಸ್ಗಷ್ಟೇ ಇರುತ್ತೆ. 5 ಮೆಂಬರ್ಸ್ ಅಂದರೆ ಎಕ್ಸ್ಟ್ರಾ ಒಬ್ಬರಿಗೆ ಎಕ್ಸ್ಟ್ರಾ ಪೇ ಮಾಡೋದಿರುತ್ತೆ. ಇಲ್ಲ ಇನ್ನೊಂದು 10 ಜನ ಎಕ್ಸ್ಟ್ರಾ ಹೋಗ್ತಾರೆ, ಎಲ್ಲ ಒಬ್ಬೊಬ್ಬರಿಗೆ 250 350 ಈ ಥರ ಪರ್ ಹೆಡ್ಡು ಜಾಸ್ತಿ ಇರುತ್ತೆ. ನಾವು ಫ್ಯಾಮಿಲಿ ಅಷ್ಟೇ 4-5 ಜನ ಹೋಗಬೇಕು ಅಂತ ಅಂದರೆ 4-5 ಜನಕ್ಕಾಗಷ್ಟು ಮಾಡ್ಬೋದು. ನಾವೇನು ಹೇಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಫುಲ್ಲು ಬಲೂನ್ಸ್ ಡೆಕೋರೇಷನ್ನು ತುಂಬ ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ. ಅದು ವೀಡಿಯೋ ಆಗಲಿಲ್ಲ, ಶಾರ್ಟ್ಸ್ ಥರ ಇಟ್ಕೊಂಡು ಮಾಡಿರೋದ್ರಿಂದ ಅದು ಕ್ಲಿಯರಾಗಿ ಬಂದಿಲ್ಲ ವೀಡಿಯೋ. ಇನ್ನೊಂದು ಮೊಬೈಲಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಹಂಗಾಯಿತು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ, ಸಖತ್ ಖುಷಿ ಆಯಿತು. ಥ್ಯಾಂಕ್ಸ್ ಟು ಬಿಂಗಿ ಟೌನ್ ಅಂತ ಹೇಳ್ಬೋದು. ನಮ್ಮ ಹಸ್ಬೆಂಡ್ಗಂತೂ ಸಖತ್ ಖುಷಿ ಆಯಿತು. ಅವ್ರಿಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಅವ್ರಿಗೆ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಎಲ್ಲ ಹೋಗೋಣ ಅಂತ ಹೇಳಿದ್ದೆ ಅಷ್ಟೇ, ಬಿಟ್ಟರು ಎಲ್ಲಿ ಹೋಗಬೇಡಿ ಹೋಗೋಣ ಅಂತ ಹೇಳಿದ್ದೆ ಅಷ್ಟೇ. ಬಟ್ ಹಿಂಗೆಲ್ಲ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಈ ವರ್ಷ. ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾಯಿತ್ತು. ಬಟ್ ಮುಂಚೆನೇ ಆರ್ಡ್ರ್ ಮಾಡಬೇಕು, ಅಲ್ಲೆಲ್ಲ ಹೋಗ್ಬೇಕಂದ್ರೆ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಆರ್ಡ್ರುಗಳೆಲ್ಲ ಬುಕ್ ಆಗಿರ್ತವೆ, 15 ದಿನ ಮುಂಚೆನೇ ಎಲ್ಲ ಬುಕ್ ಮಾಡಿರ್ತಾರೆ. ಅದರಿಂದ ಯಾರಾದರೂ ಬರ್ತಾರೆ ಸೆಲೆಬ್ರೇಷನು, ಮಗುದು ಫೋಟೋಶೂಟು ಈ ಥರ ಎಲ್ಲ ಇದ್ದರೆ ಆರಾಮಾಗಿ ಮಾಡ್ಕೋಬೋದು. ಬಟ್ ಎಕ್ಸ್ಟ್ರಾ ಜನ ಹೋದರೆ ಅದೇ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಷ್ಟೇ, ಮತ್ತು ಇನ್ನೇನಿಲ್ಲ. ಎಲ್ಲ ಮಾಡ್ಕೊತೀನಿ ಅನ್ನೋದಿದ್ರೆ ಮಾಡ್ಕೋಬೋದು. ಬಟ್ ಬರೀ 4 ಜನ 4-5 ಜನ ಫ್ಯಾಮಿಲಿಲಿದ್ದರೆ ಅವ್ರು ಆರಾಮಾಗಿ ಅಲ್ಲೇ ಮಾಡಿಕೊಂಡು ಆರಾಮಾಗಿ 3 ಅವರ್ಸ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಬರ್ತಾರೆ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಬೋದು. ಆ್ಯಕ್ಚುಲಿ ಬೇಜಾರಂದರೆ ಫೋಟೋಸ್ ಸರಿಯಾಗಿ ಹಾಕಿಲ್ಲ, ಅದು ಆ್ಯಕ್ಚುಲಿ ಅದೇ ಸಮಸ್ಯೆ ಆಗಿದೆ. ಫೋಟೋಸ್ ಕ್ಲಿಯರಾಗಿ ಬರಲೇ ಇಲ್ಲ ಯಾವುದೂ ಕರೆಕ್ಟಾಗಿ. ಥ್ಯಾಂಕ್ ಯು ಬಿಂಗಿ ಟೌನ್ ಅಂತ ಹೇಳ್ಬೋದು. ಹ್ಯಾಪಿ ಬರ್ಡೇ ಮೈ ಡಿಯರ್, ಥ್ಯಾಂಕ್ ಯು.